ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಟು ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಹಾಗೆ ನನ್ನ ರಿಸಲ್ಟ್ ಏನು ಬಂದಿದೆ ಇವತ್ತು ಅನ್ನೋದು ಕೂಡ ನೋಡೋಣ. ನೀವೆಲ್ಲರೂ ನಿಜವಾಗ್ಲೂ ನನ್ನ ಇವತ್ತಿನ ವೆಯ್ಟ್ ಲಾಸ್ ನೋಡಿದ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ. ಅಷ್ಟು ಒಳ್ಳೆ ವೆಯ್ಟ್ ಲಾಸ್ ಕೊಟ್ಟಿದೆ. ಸೊ ನನ್ನ ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಖುಷಿಯಾಗಿದ್ದೀನಿ, ಎಷ್ಟು ಜೋಶಾಗಿದ್ದೀನಿ ಅಂತ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಏನಂತ ಹೇಳಿದ್ದೆ, ಚೀಟ್ ಮೀಲ್ಸ್ ಮಾಡಿ 1 or 2 kgs ಏನಾದರೂ ಜಾಸ್ತಿ ಆಗಿದ್ದರೆ ನಾವು ಅದಾದಮೇಲೆ ಒಂದು 2 days ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ರೆ 2 days ಸಾಕು. ನಾವು 2-3 ಡೇಸಲ್ಲೇ ನಮ್ಮ ವೆಯ್ಟ್ ಅನ್ನೋದು ಫುಲ್ ಆ್ಯಂಡ್ ಫುಲ್ ರೆಡ್ಯೂಸ್ ಆಗಿಬಿಡುತ್ತೆ. ಅಂದರೆ ಚೀಟ್ ಮೀಲ್ಸಿಂದ ಬಂದಿರೋ ವೆಯ್ಟು ಕ್ಲಿಯರ್ ಆಗಿಬಿಡುತ್ತೆ ಅಂತ. ಸೊ ಹಾಗೆ ಆಗಿದೆ. ನಿನ್ನೆ ನನ್ನ ವೆಯ್ಟ್ ಬಂದರೆ ನೋಡ್ತಾ ಇರ್ಬೋದು 70 kgs ಅಂತ ತೋರಿಸಿದ್ದೆ, ಕರೆಕ್ಟಾ? ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ಎಷ್ಟು ಅಂತ ತೋರಿಸ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಇವತ್ತಂತೂ ಸೂಪರಾಗಿ ಡಯಟ್ ಹೋಗಿದೆ. ಆದರೂ ಇವತ್ತು ಸ್ವಲ್ಪ ಶಾರ್ಟ್ ಆಯಿತು. ನೀವು ಕಮೆಂಟಲ್ಲಿ ತಿಳಿಸಿ, ನಿಮಗೆ ಸ್ವಲ್ಪ ಲೆಂತಿ ಇದ್ದರೂ ನಾವು ನೋಡ್ತೀವಕ್ಕ ವೀಡಿಯೋ ಅಂತಂದರೆ ನನ್ನ ಲೈಫ್ ಸ್ಟೈಲ್ ಇದು ಕೂಡ, ಅಂದರೆ ಬ್ಲೌಸ್ ಕಟ್ ಮಾಡೋದು ಏನಾದರೂ ಆಗಿರ್ಬೋದು. ಆ್ಯಂಡ್ ಇವತ್ತಿನ ವೆಯ್ಟ್ ನೋಡ್ತಾ ಇದ್ದೀರಾ ಅಲ್ವಾ, 69.200 800 ಗ್ರಾಮ್ಸ್ ಒಂದು ದಿನದಲ್ಲೇ ಕಮ್ಮಿ ಆಗಿದ್ದೀನಿ. ಸೋ ಹ್ಯಾಪಿ. ತುಂಬ ಖುಷಿ ಆಯಿತು ನನಗಂತೂ. ಸೊ ಅದೇ ಹೇಳ್ತಾ ಇದ್ದೀನಲ್ವ, ಸ್ವಲ್ಪ ವೀಡಿಯೋ ಏನಾದರೂ ನಿಮಗೆ ಲೆಂತಾಗಿ ಬೇಕಾ, ಇಲ್ಲ ಅಕ್ಕ ಸಾಕು ಒಂದು 10 ನಿಮಿಷದ ಒಳಗಡೆನೇ ಹಾಕಿ ಅನ್ನೋದೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಒಂದು 14 ಮಿನಿಟ್ಸು 15 ಮಿನಿಟ್ಸ್ ಇದ್ದರೆ ಆದಷ್ಟು ಟಿಪ್ಸ್ ಆಗಿರ್ಬೋದು, ಈ ಥರ ಏನಾದರೂ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ನನಗೆ ಸ್ವಲ್ಪ ಇದಾಗುತ್ತೆ. ಇನ್ನು ಇವತ್ತು ನಾನು ಹಳೇ ಮೆಸೇಜ್ಗಳನ್ನ ಸ್ವಲ್ಪ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ನ, ಅದನ್ನು ಸ್ಟೇಟಸ್ಗೆ ಹಾಕಿದ್ದೆ. ಏನಂತ, ಮೈ ಸಬ್ಸ್ಕ್ರೈಬರ್ಸ್ ಈಸ್ ಆಲ್ವೇಸ್ ಮೈ ಮೋಟಿವೇಶನ್ ಫಾರ್ ಮೈ ವೆಯ್ಟ್ ಲಾಸ್ ಜರ್ನಿ ಅಂತ. ಎಷ್ಟು ಜನ ಅದಕ್ಕೆ ರಿಯಾಕ್ಟ್ ಮಾಡಿದರು ಗೊತ್ತಾ, ಲೈಕ್ ಮಾಡಿದರು, ಅದಾದಮೇಲೆ ಕಮೆಂಟ್ ಕೂಡ, ಅಂದರೆ ಮೆಸೇಜ್ ಮಾಡಿದರು ನನಗೆ ವಾಟ್ಸಪ್ಪಲ್ಲಿ. ಯೂಟ್ಯೂಬ್ ಚಾನಲ್ ಇದೆಯಾ ನಿಂದು, ಯೂಟ್ಯೂಬಲ್ಲೆಲ್ಲ ಹಾಕ್ತೀಯಾ ನಿಂದು ವೆಯ್ಟ್ ಲಾಸು, ಇಷ್ಟೊಂದು ಚೆನ್ನಾಗಿ ಕಡಿಮೆ ಆಗಿದ್ದಾರಾ ಅಂತೆಲ್ಲ ಕೇಳ್ತಿದ್ರು. ಸೊ ನಾನು ಯಾರ ಹತ್ರನೂ ಜಾಸ್ತಿ ಹಂಚ್ಕೊಳ್ಳೋಕೆ ಹೋಗಲ್ಲ ಸ್ನೇಹಿತರೆ. ನನಗೆ ತುಂಬ ಅನುಭವ ಆಗಿದೆ. ಏನು ಗೊತ್ತಾ, ನಾವು ಏನೇ ಒಂದು ಒಳ್ಳೇದು ಮಾಡ್ತೀವಿ ಅಥವಾ ಏನೇ ಒಂದು ಒಳ್ಳೇದು ಮಾಡ್ತಾಯಿದ್ದೀವಿ, ಅದನ್ನು ಫ್ರೆಂಡ್ಸ್ ಹತ್ರನೋ ಅಥವಾ ನೇಬರ್ಸ್ ಅಂತಲ್ಲ, ರಿಲೇಟಿವ್ಸ್ ಹತ್ರನೋ ಫ್ಯಾಮ್ಲಿ ಹತ್ರನೋ ಏನಾದರೂ ಶೇರ್ ಮಾಡಿಕೊಂಡ್ರೆ ನಮಗೆ ಸಪೋರ್ಟ್ ಮಾಡೋದಕ್ಕಿಂತ ಡಿಸ್ಕರೇಜ್ ಮಾಡೋದೇ ಜಾಸ್ತಿ. ಏನಾಗ್ಬಿಡುತ್ತೆ ನಿನ್ನಿಂದ, ಇದು ಬೇರೆ ಇದನ್ನು ಮಾಡ್ತಾರಂತ ಖುಷಿ ಪಡಲ್ಲ, ಈ ಅಮ್ಮ ಇದನ್ನು ಬೇರೆ ಮಾಡ್ತಾಳೋ, ಇಷ್ಟೆಲ್ಲ ಬೇರೆ ಇದು ಮಾಡಿದಾಳ ಅನ್ನೋದೇ ಜಾಸ್ತಿ. ಸೊ ಹಂಗಾಗಿನೇ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಬಟ್ ಆಲ್ಮೋಸ್ಟ್ ಗೊತ್ತಿದೆ, ನನ್ನ ರಿಲೇಟಿವ್ಸ್ ಫ್ಯಾಮ್ಲೀಸ್ಗೆಲ್ಲ ಆಲ್ಮೋಸ್ಟ್ ಗೊತ್ತು. ಆದರೂ ಈಗ ಕಸ್ಟಮರ್ ಎಲ್ಲ ಇರ್ತಾರಲ್ವ, ಸುಮಾರು ಜನಕ್ಕೆ ಗೊತ್ತಿಲ್ಲ ನನಗೆ ಯೂಟ್ಯೂಬ್ ಚಾನಲ್ ಇದೆ ಅಂತ. ಅವರೆಲ್ಲ ಕೇಳಿದರು, ಯೂಟ್ಯೂಬ್ ಚಾನಲ್ ಇದೆಯಾ, ಲಿಂಕ್ ಕಳಿಸು ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಇನ್ನು ಇಲ್ಲಿ ಹೆಸರು ಕಾಳು ದೋಸೆ ಮಾಡಿದ್ದೆ ಸ್ನೇಹಿತರೆ. ಅದಕ್ಕೆ ಏನೇನು ಹಾಕಿದ್ದೆ ಅಂತಂದರೆ, ಉದ್ದಿನ ಕಾಳು, ಜೋಳ, ಸ್ವಲ್ಪ ಅಕ್ಕಿ, ಹೆಸರು ಕಾಳು, ಅವಲಕ್ಕಿ, ಕಡಲೆ ಬೀಜ, ಕಡಲೆಬೇಳೆ ಇಷ್ಟು ಹಾಕಿ ನೆನೆಸಿದ್ದೆ. ಸೊ ಅದಾದಮೇಲೆ ದೋಸೆಗೆ ಬೆಳಗ್ಗೆ ಇನ್ಸ್ಟೆಂಟಾಗೆ ರುಬ್ಬಿ ಇನ್ಸ್ಟೆಂಟಾಗೆ ದೋಸೆ ಮಾಡ್ತೀನಿ ನಾನು. ರಾತ್ರಿ ನೆನೆಸ್ತೀನಿ, ಬೆಳಗ್ಗೆ ಎದ್ದು ರುಬ್ಬಿಬಿಟ್ಟು ನಾನು ಅಡುಗೆ ಮಾಡಿ ಈ ಪಲ್ಯನೋ ಇಲ್ಲ ಚಟ್ನಿನೋ ಏನಾದರೂ ಸಾಂಬಾರು ಮಾಡೋದು ಈ ಥರ ಏನಾದರೂ ಇರುತ್ತಲ್ಲ, ಇದು 1 hour ಆಗುತ್ತಲ್ಲ, ಅಷ್ಟೊತ್ತಿಗೆ ಅದು ಸ್ವಲ್ಪ ಪರ್ಮಿಟ್ ಆಗಿರುತ್ತೆ. ಸೊ ಅವಾಗ ಅದನ್ನು ಹುಳಿ ಬಂದಂಗೆ ಆಗಿರುತ್ತಲ್ವ, ಅವಾಗ ದೋಸೆ ಹಾಕ್ಕೊತೀವಿ, ಸೂಪರಾಗಿರುತ್ತೆ. ಸೊ ಇನ್ನು ಇವಾಗ ಪ್ರೋಟೀನ್ ಏನೂ ಇಲ್ವಲ್ಲ ಸ್ನೇಹಿತರೆ, ಮೊಟ್ಟೆ ಇಲ್ಲ, ಚಿಕನ್ ಇಲ್ಲ. ಸೊ ಹಾಗಾಗಿ ಇವತ್ತಿಂದ ಸ್ವಲ್ಪ ಪಲ್ಯನ ಆ್ಯಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕರೆಕ್ಟಾಗಿ ಒಂದು 11 ಗಂಟೆಗೆ ಪಲ್ಯ ತೊಗೊಂಡೆ ಸ್ನೇಹಿತರೆ. ಅಲ್ಲಿವರೆಗೂ ಸ್ವಲ್ಪ ಬಿಸಿನೀರಲ್ಲೇ ಇದ್ದೆ, 10:30 ಆ ಟೈಮಲ್ಲಿ ತೊಗೊಂಡೆ ಸ್ನೇಹಿತರೆ. ಟೈಮ್ ಟೇಬಲ್ ಕೊಡ್ತೀನಿ ಅಂತ ಹೇಳಿದ್ದೆ, ನಾಳೆ ಕೊಡ್ತೀನಿ. ಇವತ್ತು ವೀಡಿಯೋ ಸ್ವಲ್ಪ ಲೆಂತ್ ಕಡಿಮೆ ಇರೋದ್ರಿಂದ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಕಾಗ್ಬಿಡುತ್ತೆ. ಸೊ ಹಂಗಾಗಿ ಇನ್ನೊಂದು, ನಾನು ಕರೆಕ್ಟಾಗಿ ಇವತ್ತು ಪ್ರಾಪರಾಗಿ ಡಿಟಾಕ್ಸ್ ಡ್ರಿಂಕ್ ತೊಗೊಂಡಿಲ್ಲ, ವೆಜಿಟೇಬಲ್ ಜ್ಯೂಸ್ ತೊಗೊಂಡಿಲ್ಲ. ಸೊ ನಾಳೆಯಿಂದ ಏನೋ ಗೊತ್ತಿಲ್ಲ, ನನಗೆ ಇವತ್ತಿಂದ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಲೇಬೇಕು ಅನ್ನೋ ಹಠ ಬಂದ್ಬಿಟ್ಟಿದೆ ನನಗೆ. ಹೆಂಗೆ ಅಂದರೆ ಛಲ ಅಂತ ಹೇಳ್ಬೋದು, ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಏನೇ ಆಗಲಿ ಈ 10 ಡೇಸಲ್ಲಿ ನಾನು ಏನೇ ಆಗಲಿ ಆ 69 ಓಡಿಸಿ 68 ಓಡಿಸಿ 67 ಅನ್ನೋದು ಈ 10 ಡೇಸ್ ಒಳಗಡೆ ನೋಡಬೇಕು ಅನ್ನೋ
ಹಠ ಜಾಸ್ತಿ ಇದೆ ಮೈಂಡಲ್ಲಿ. ಏನು 3-4 ತಿಂಗಳಿಂದ 68 69 70 ಇದೇ ಆಗೋಯ್ತು ಅಜ್ಜಿ ಅಂತ. 67 950 ನೋಡಿದ್ರು ಸಾಕು, ದೊಡ್ಡ ಮೋಟಿವ್ ನನಗೆ. ಓಕೆ ಅಂತಂದ್ಬಿಟ್ಟು ಆ 67 ಅನ್ನೋ ನಂಬರ್ನ ನೋಡಬೇಕು. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾದಷ್ಟು ಈ 10 ಡೇಸಲ್ಲಿ ಅದನ್ನು ನಾನು ಮಾಡ್ತೀನಿ ಅನ್ನೋ ಹೋಪ್ ಇದೆ. ನೋಡೋಣ. ಐ ವಿಲ್ ಟ್ರೈ ಮೈ ಬೆಸ್ಟ್ ಅಲ್ವಾ. ಸೊ ಇನ್ನು ಕರೆಕ್ಟಾಗಿ 1 ಗಂಟೆಗೆ ಸ್ನೇಹಿತರೆ 2 ದೋಸೆ, ಅದ್ರ ಜೊತೆಗೆ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದ್ದೆ. ಸೊ ನನ್ನ ಮಗ ಅಂತೂ ಒಳ್ಳೆ ಬಸ್ರಿ ಥರ ಬೈಸ್ಕೊಬಿಟ್ಟಿದ್ದ, ಅಮ್ಮ ನನಗೆ ಎಣ್ಣೆ ಬದನೆಕಾಯಿ ಸಾರು ಬೇಕು ಪಾಪ. ಈಗ ಲಾಸ್ಟ್ 15 ಡೇಸಿಂದ ಕೇಳ್ತಾ ಇದ್ದ ಮಗ. ಸರಿ ಇರ್ಮ ಇವತ್ತು ಮಾಡ್ಕೊಡ್ತೀನಿ, ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೆ. ಅದಾದಮೇಲೆ ಈಗ ತುಂಬ ಹಠ ಮಾಡಿಬಿಟ್ಟಿದ್ದ. ನಿನ್ನ ತೇಜು ಫೇವ್ರೇಟ್ಸ್ ಮಾತ್ರನೇ ಯಾವಾಗಲೂ ಅವಳು ಏನು ಕೇಳಿದ್ರು ಮಾಡ್ತೀಯಾ, ನಾನೇನು ಕೇಳಿದ್ರು ಮಾಡಲ್ಲ ಅಂತಿದ್ದ. ಸೊ ನಾವಿವಾಗ ಹಿಂದಿಂದೇನೆ ಚಿಕನ್ ತಿಂದಿದ್ದೀವಿಪ್ಪ, ಒನ್ ಡೇ ಗ್ಯಾಪ್ ಕೊಡು, ಆಮೇಲೆ ಮಾಡ್ಕೊಡ್ತೀನಿ ಅಂದಿದ್ದಕ್ಕೆ ನೆನ್ನೆ ಒಂದು ದಿವಸ ಗ್ಯಾಪ್ ಕೊಟ್ಟಿದ್ದೆ, ಇವತ್ತು ಮಾಡು ಅಂತಂದಿದ್ದೆ. ಸೊ ಅದಕ್ಕೆ ಅವನಿಗೋಸ್ಕರ ಎಣ್ಣೆ ಬದನೆಕಾಯಿ ಸಾರು ಮಾಡಿದ್ದೆ. ಇನ್ನು ತೇಜು ಹೆಂಗೆ ಅಂತಂದರೆ ಸಣ್ಣ ಪುಟ್ಟ, ಇವನು ಹೆಂಗೆ ಅಂದರೆ ಸ್ವಲ್ಪ ಮಸಾಲ ಐಟಮ್ಸ್ ಇಷ್ಟಪಡ್ತಾನೆ. ಅವಳು ಬ್ರೇಕ್ಫಾಸ್ಟ್ ಐಟಮ್ಸ್ ತುಂಬ ಇಷ್ಟಪಡ್ತಾಳೆ. ಅಮ್ಮ ಚಪಾತಿ ಮಾಡ್ಕೊಡಮ್ಮ, ನಾಳೆ ಶಾವಿಗೆ ಉಪ್ಪಿಟ್ಟು ಬೇಕು ಅಂತ ಹೇಳಿದ್ದಾಳೆ. ನೋಡೋಣ ಎಷ್ಟರ ಮಟ್ಟಿಗೆ ಮಾಡ್ತೀನೋ ಏನೋ. ಇನ್ನು 2 ಗಂಟೆಗೆ 1:30 2 ಗಂಟೆಗೆ ಆ ಟೈಮ್ಗೆ ಊಟ ಮಾಡಿದ್ನಲ್ವಾ, 4 ಗಂಟೆಗೆ ಅನಿಸುತ್ತೆ ಸ್ನೇಹಿತರೆ. ಸೊ ಇದು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದೆ. ನೆಗಡಿ ಅಲ್ವಾ, ತುಂಬ ಜನ ಪಾಪ ಮೆಸೇಜ್ ಮಾಡಿದರೆ ಅಕ್ಕ ಫಸ್ಟ್ ಹುಷಾರಾಗಿ ಅಕ್ಕ, ಆಮೇಲೆ ಡಯಟ್ ಬೇಕಾದರೆ ಮಾಡೋಣ, ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ ಅಂತ. ಥ್ಯಾಂಕ್ ಯು ಸೋ ಮಚ್. ಈಗ ನನಗೆ ಬೆಟರ್ ಆಗಿದೆ, ಸ್ವಲ್ಪ ಹುಷಾರಾಗಿದ್ದೀನಿ, ಏನಿಲ್ಲ. ಇನ್ನು 4 ಗಂಟೆಗೆ ಬ್ಲ್ಯಾಕ್ ಕಾಫಿ, 5 ಗಂಟೆಗೆ ಸೌತೆಕಾಯಿ ಫುಲ್ಲು ಈ ಥರ ಕಟ್ ಮಾಡಿ ಇಟ್ಕೊಬಿಟ್ಟು ತಿಂತೀನಿ ಸ್ನೇಹಿತರೆ, ಉಪ್ಪು ಪೆಪ್ಪರ್ ಸ್ವಲ್ಪ ಹಾಕ್ಕೊಂಡು. ನನಗೆ ಅನ್ನಿಸ್ತಿದೆ ಎಲ್ಲೋ ಒಂದು ಕಡೆ ತುಂಬ ಹೀಟ್ ಆಗಿರೋದ್ರಿಂದನೇ ನನಗೆ ಕೋಲ್ಡ್ ಆಗಿರೋದು ಅಂತ. ಸೊ ಹಾಗಾಗಿನೇ ಇವತ್ತು ಈ ಮಧ್ಯದಲ್ಲಿ 5:15ಗೇನೋ 1 ಲೋಟ ಇದು ಕೂಡ ತೊಗೊಂಡೆ, ಏನು ಹೇಳಿ 1 ಲೋಟ ಮಜ್ಜಿಗೆ ಕೂಡ ತೊಗೊಂಡಿದ್ದೀನಿ. ಬೇಗ ತೊಗೋಬೇಕಿತ್ತು, ಈ ಬ್ಲೌಸ್ ಸ್ಟಿಚಿಂಗು ಅದು ಇದು ಅಂದ್ಬಿಟ್ಟು ಒಂದು ಬ್ಲೌಸು ಕೂಡ ಸ್ಟಿಚ್ ಮಾಡಿದ್ದೆ. ಏನು ಸೂಪರಾಗಿ ಬಂದಿತ್ತು ಗೊತ್ತಾ. ಕಸ್ಟಮರ್ ಫುಲ್ ಸ್ಯಾಟಿಸ್ಫೈಡ್ ಆಗಿದ್ದರು, ಫುಲ್ ಹ್ಯಾಪಿಯಾಗಿದ್ದರು. ಆ ಡಿಸೈನು ತೋರಿಸ್ಬೇಕಿದ್ದು ಮರ್ತೇ ಹೋಯಿತು. ಸೊ ನೀವು ಹೇಳಿ ಸ್ವಲ್ಪ ಲೆಂತಿ ಹಾಕಿ ಅಕ್ಕ ಸ್ವಲ್ಪ ಅಂತಂದರೆ, ನನ್ನ ಲೈಫ್ ಸ್ಟೈಲ್ ಅಂದರೆ ರೊಟೀನ್ ಹೇಗಿರುತ್ತೆ, ಬೆಳಗ್ಗೆ ಏನು ಮಾಡ್ತಾ ಇರ್ತೀನಿ, ಸ್ವಲ್ಪ ನನಗೇನು ಗೊತ್ತಾ, ಇವೆಲ್ಲ ಹಾಕೋದ್ರಿಂದ ಅಯ್ಯೋ ಅಕ್ಕ ಏನೇನೋ ಹಾಕ್ತಾರೆ ಅಂತ ಎಲ್ಲಿ ಬೇಜಾರು ಮಾಡ್ಕೊತೀರಾ ಅಂತಲೇ ನಾನು ಹಾಕಕ್ಕೆ ಹೋಗಲ್ಲ ಸ್ನೇಹಿತರೆ. ಸ್ವಲ್ಪ ನಾವು ಆ ವೀಡಿಯೋಸ್ ಏನಾದರೂ ಅಡುಗೆ ಮಾಡೋದು ಅಥವಾ ಏನಾದರೂ ಕೆಲಸಗಳು ಮಾಡ್ತಾ ಇರೋದು, ಇಲ್ಲ ಬೇರೆ ಇನ್ನಿತರೆ ಏನಾದರೂ ಇದು ಮಾಡಿಕೊಂಡು ಲೈಫ್ ಸ್ಟೈಲ್ ರೊಟೀನ್ ವ್ಲಾಗ್ ಥರ ಸ್ವಲ್ಪ ಹ್ಯಾಡ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ವೀಡಿಯೋ ಅನ್ನೋದು ಎಕ್ಸ್ಟೆಂಡ್ ಆಗುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ, ನನಗೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ನಾನು ಹೇಳ್ದಂಗೆ ಓಕೆ ಥರ ಹೋಗಿದೆ. ಇವತ್ತು ಬಂದಷ್ಟೇ ರಿಸಲ್ಟು ನಾಳೆ ಬರೋದು ಖಂಡಿತ ಬರಲ್ಲ. 100ರಿಂದ 300 ಗ್ರಾಮ್ ಹೆಚ್ಚು ಕಮ್ಮಿ ಆಗಬಹುದು ಅಂದ್ಕೊಂಡಿದ್ದೀನಿ. ನೋಡೋಣ 69 ಆಗ್ಬೋದಾ ಅಂತ ಒಂದು ಇದಿದೆ, ನೋಡೋಣ ಎಷ್ಟಾಗ್ತೀನೋ ಗೊತ್ತಿಲ್ಲ. ಬಟ್ ಚೆನ್ನಾಗೇ ಮಾಡಿದ್ದೀನಿ. ಇಲ್ಲ ಸೇಮ್ ವೆಯ್ಟ್ ಇದ್ದರೂ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದೇ ದಿನದಲ್ಲಿ ಇಷ್ಟು ವೆಯ್ಟ್ ಕಮ್ಮಿ ಆಗಿರೋದ್ರಿಂದ ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ. ಇನ್ನು ನೈಟು ಕೂಡ ಸೇಮ್ 1 ದೋಸೆ ಎಣ್ಣೆ ಬದನೆಕಾಯಿ ಸಾರೇ ತಿಂದೆ ಸ್ನೇಹಿತರೆ. ಸೊ ಸುಮಾರು ಜನ ನಾವು ಮನೇಲಿ ಮಾಡ್ಕೊಳ್ಳೋ ಊಟನೇ ಡಯಟ್ ಮಾಡ್ಕೋಬೋದಾ ಅಂದರೆ ಆರಾಮಾಗಿ ಮಾಡ್ಬೋದು. ರೈಸ್ ಒಂದು ಕಮ್ಮಿ ಮಾಡ್ಕೊಳ್ಳಿ, ಚಪಾತಿ ಮಾಡ್ಕೋಬೋದು, ರೊಟ್ಟಿ ಮಾಡ್ಕೋಬೋದು, ಜೋಳದ ದೋಸೆ, ರೊಟ್ಟಿ, ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ನೀವು ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಅನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ರಾಗಿ ರೊಟ್ಟಿ, ರಾಗಿದು ಮುದ್ದೆ ತಿನ್ಬೋದು, ಮಿಲ್ಲೆಟ್ಸ್ದು ದೋಸೆ ಬರುತ್ತೆ, ಆ ಥರ ಸಜ್ಜೆ ರೊಟ್ಟಿ ತಿನ್ಬೋದು, ಜೋಳದ ರೊಟ್ಟಿ. ಸೊ ಆ ಥರ ನಿಮ್ಮ ಕನ್ವೀನಿಯೆಂಟಿಗೆ ನೀವು ನೋಡಿಕೊಂಡು ಮನೇಲಿ ಮಾಡೋ ಫುಡ್ಡೇ. ನಾನೇನು ನನಗೆ ಡಯಟ್ಗೆ ಅಂತ ಸಪ್ರೇಟಾಗಿ ಏನೂ ಮಾಡಲ್ಲ ಸ್ನೇಹಿತರೆ. ಸ್ವಲ್ಪ ರೈಸನ್ನು ಬಿಟ್ಟು ರೈಸ್ಗೆ ಆಪ್ಷನಲ್ಲಾಗಿ ಏನಾದರೂ ಬೇರೆ ತೊಗೊತೀನಿ ಅಷ್ಟೇ, ಅದಕ್ಕೆ ಆಲ್ಟರಾಗಿ ಏನಾದರೂ ತೊಗೊತೀನಿ ಅಷ್ಟು ಬಿಟ್ಟರೆ ನಾನು ಡಯಟ್ಗೆ ಅಂತಲೇ ಅಪರೂಪಕ್ಕೆ ಮಾಡ್ಕೊಳ್ಳೋದು ರೆಸಿಪಿ ಅಷ್ಟೇ. ನೀವೇ ನೋಡ್ತೀರಲ್ವ. ಇವತ್ತು ಪ್ರಾಪರಾಗಿ ಏನು ಇದು ಮಾಡಿಲ್ಲ, ಅದಕ್ಕೆ ಟೈಮ್ ಟೇಬಲ್ ಕೊಟ್ಟಿಲ್ಲ. ನಾಳೆ ಪ್ರಾಪರಾಗಿ ಡಿಟಾಕ್ಸ್ ಡ್ರಿಂಕ್ ವಿತ್ ವೆಜಿಟೇಬಲ್ ಜ್ಯೂಸು, ಯಾವ್ಯಾವ ಟೈಮ್ ಫುಡ್ಡು, ಯಾವ ಟೈಮ್ಗೆ ಜ್ಯೂಸು, ಯಾವ ಟೈಮ್ಗೆ ಸ್ನ್ಯಾಕು ಎಲ್ಲನೂ ಟೈಮ್ ಟೇಬಲ್ ಪ್ರಕಾರ ನಾಳೆ ಕೊಡ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟೆಷ್ಟು kg ಕಡಿಮೆ ಆಗಿದ್ದೀರಾ ಡಯಟ್ ಫಾಲೋ ಮಾಡಿ ಅಂತ. ಸೊ ನಾನು ಕೂಡ ತುಂಬ ಖುಷಿ ಆಗ್ತೀನಿ. ಓಕೆ, ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.